ಹಾಯ್ ಎಲ್ಲರಿಗೂ ನಮಸ್ತೆ. ಮಸಾಲೆ ದೋಸೆ ಅಂದಮೇಲೆ ಈ ರೀತಿ ರೆಡ್ ಚಟ್ನಿ ಇರಬೇಕಾಗುತ್ತೆ. ತುಂಬ ಸ್ಪೈಸಿ ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಇದ್ದರೆ ತುಂಬಾ ಒಳ್ಳೆ ಕಾಂಬಿನೇಷನು. ಮನೇಲೇ ಹೋಟೆಲ್ ಸ್ಟೈಲಾಗಿ ಮಾಡ್ಕೊಬೋದು. ಈ ರೆಡ್ ಚಟ್ನಿನ ಮಾಡೋದಕ್ಕೆ ಮೊದಲು ಬಿಸಿನೀರಿಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಖಾರದ ಮೆಣಸಿನ್ಕಾಯಿನ ನೆನೆ ಹಾಕಬೇಕಾಗುತ್ತೆ ಅರ್ಧ ಗಂಟೆ. ನಂತರ ಒಂದು ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕಿ, ಒಂದು 20 ಎಸಲಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಚಮಚ ಜೀರಿಗೆ, ಒಂದು ಸ್ವಲ್ಪ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು, ನೆನೆ ಹಾಕಿ ಇಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ಒಂದು 3-4 ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ದೋಸೆ ಮಾಡಿದಾಗ ದೋಸೆ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಪ್ರಾಪರ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಮನೇಲೇ ಹೆಲ್ತಿಯಾಗಿ ಮಾಡಬೇಕು ಅಂದರೆ ದೋಸೆ ಹಾಕಿ ಅದ್ರ ಮೇಲೆ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕಿ ಇದನ್ನು 1-1.5 ಚಮಚದಷ್ಟು ಸ್ಪ್ರೆಡ್ ಮಾಡಿ ಅದರ ಮೇಲೆ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡಿ ಅದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬೇಯಿಸಿದ್ರೆ ಪರ್ಫೆಕ್ಟ್ ಮಸಾಲೆ ದೋಸೆ ಮನೇಲೇ ರೆಡಿ ಆಗುತ್ತೆ. ಥ್ಯಾಂಕ್ ಯು.